ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ ಮುಂದಿನ ಶ್ಲೋಕ 38ನೇ ಶ್ಲೋಕ ತುಂಬಾ ಪ್ರಸಿದ್ಧವಾಗಿದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಇಹ ಜನ್ಮನಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಹ ಅಂದ್ರೆ ಈ ಲೋಕದಲ್ಲಿ ಈ ಜ್ಞಾನಕ್ಕಿಂತ ಮಿಗಿಲಾಗಿ, ಹೆಚ್ಚಾಗಿ ಅಥವಾ ಸದೃಶವಾಗಿ, ಜ್ಞಾನದ ಸದೃಶವಾಗಿ, ಅದಕ್ಕೆ ಸಮನಾಗಿ ಬೇರೆ ಯಾವುದೇ ವಿದ್ಯೆಯಾಗಲಿ ಯಾವುದೂ ಇಲ್ಲ. ಹಿ ಅಂದರೆ ನಿಸ್ಸಂದೇಹವಾಗಿ ಅಂತ ಒಂದು ಅರ್ಥವನ್ನು ಕೊಡೋದಕ್ಕೋಸ್ಕರ ಇಲ್ಲಿ ಪ್ರಯೋಗ ಮಾಡಲಾಗಿದೆ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ, ಒಂದು ಪವಿತ್ರವಾದಂತಹ ಪವಿತ್ರಂ ಇಹ ವಿದ್ಯತೆ, ಈ ಒಂದು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಮೊದಲನೇ ವಾಕ್ಯ. ಹಾಗೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಹಾಗೆ ಈ ಒಂದು ಯೋಗ ಸಂಸಿದ್ಧ ಅಂದರೆ ಕರ್ಮಯೋಗದ ಮೂಲಕ, ಶುದ್ಧ ಅಂತಃಕರಣದ ಮೂಲಕ ಏನು ಒಂದು ಜ್ಞಾನವನ್ನು ಪಡೆದುಕೊಂಡಿರ್ತೇವೋ ಅದು ಕಾಲೇನ ಆತ್ಮನಿ, ಹೀಗೆ ಕಾಲಗಳಲ್ಲಿ ತಿಳಿದುಕೊಳ್ತಾ ಬರ್ತೀವಿ ಅಂತ ಹೇಳಿ ಈ ಶ್ಲೋಕದಲ್ಲಿ ವಿವರಣೆ ಕೊಡಲಾಗಿದೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈ ಶ್ಲೋಕ ತುಂಬ ಒಂದು ಪ್ರಸಿದ್ಧಿ ಹಾಗೂ ಅನೇಕ ಅರ್ಥಗಳನ್ನು ಅಥವಾ ಅನೇಕ ಜನರಿಗೆ ಒಂದು ಪ್ರೇರಣೆಯ ಮೂಲಕ ಈ ಶ್ಲೋಕ ಎಲ್ಲರಿಗೂ ತಿಳಿದಿರುವಂಥದ್ದಾಗಿದೆ. ಯಾಕೆಂದರೆ ಎಲ್ಲರಿಗೂ ಬೇರೆ ಬೇರೆ ವಸ್ತುಗಳಲ್ಲಿ ಆಕರ್ಷಣೆ ಇದ್ದರೂ ಕೊನೆಗೆ ಬೇಕಾಗುವುದು ಜ್ಞಾನ ಒಂದೇ. ಆ ಜ್ಞಾನ ಇಲ್ಲದೇ ಇದ್ದರೆ ಬೇರೆ ಯಾವುದೂ ನಮಗೆ ಸಿಗೋದಿಲ್ಲ. ಹಾಗಾಗಿ ನಹಿ ಜ್ಞಾನೇನ ಸದೃಶಂ, ಈ ಪ್ರಪಂಚದಲ್ಲಿ ಜ್ಞಾನದ ವಿನಃ ಬೇರೆ ಯಾವುದೂ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ